ಮಾನವೀಯತೆಯೇ ಮರೆತು ಹೋಗುತ್ತಿರುವಂತಹ ಇಂಥ ಸಂದರ್ಭದಲ್ಲಿ ಚನ್ನಪಟ್ಟಣ ನಗರದ ಕೆಲ ಯುವಕರು ಒಗ್ಗೂಡಿ ಒಂದು ರಕ್ಷಾ ಎಂಬ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಅನಾಥ ಶವಗಳು ಅಂದರೆ ಮೂಗು ಮುರಿಯುವಂಥ ಗಬ್ಬು ವಾಸನೆ ಬರುವಂತಹ ಶವಗಳನ್ನು ನೋಡಿದಾಗ ಕಣ್ಮುಚ್ಚಿ ಕಿವಿ ಮುಚ್ಚಿ ಮೂಗು ಮುಚ್ಚಿ ಹೋಗುವಂಥ ಜನರಿರುವಾಗ ಈ ಅನಾಥ ಶವಗಳಿಗೆ ಮುಕ್ತಿ ದೊರಕಿಸುತ್ತಿರುವ ತಂಡ ಇದಾಗಿದೆ. ರೈಲ್ವೆಗೆ ಸಿಲುಕಿ ಸತ್ತಂಥ ವ್ಯಕ್ತಿಯಾಗಿರಬಹುದು, ರಸ್ತೆಯ ಅಪಘಾತದಲ್ಲಿ ಸತ್ತಂಥ ವ್ಯಕ್ತಿ ಆಗಿರಬಹುದು, ನೀರಿಗೆ ಮುಳುಗಿ ಸತ್ತಂಥ ವ್ಯಕ್ತಿ ಆಗಿರಬಹುದು, ಯಾವುದೇ ರೀತಿಯ ಅಥವಾ ಅನಾರೋಗ್ಯದಿಂದ ಸತ್ತಂಥ ವ್ಯಕ್ತಿ ಆಗಿರಬಹುದು. ಆತನಿಗೆ ವಾರಸುದಾರರಿಲ್ಲ ಅಂದಾಕ್ಷಣ ಎಲ್ಲವನ್ನೂ ಮರೆಯುವಂತಹ ಜನರ ನಡುವೆ 8 ಜನರ ಒಂದು ತಂಡ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅರುಣ್ ಎಂಬ ಯುವಕನ ಒಡಗೂಡಿ ಒಟ್ಟು 8 ಜನರ ತಂಡ ಅನಾಥ ಶವಗಳಿಗೆ ಮುಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಶವವನ್ನು ಮೊದಲಿಗೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥದ್ದು, ಮರಣೋತ್ತರ ಪರೀಕ್ಷೆಗಾಗಿ ಕಾಯುವಂಥದ್ದು, ತದನಂತರ ಪೊಲೀಸಿನವರ ಜೊತೆಗೂಡಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅವರದೇ ಆಂಬುಲೆನ್ಸ್ನಲ್ಲಿ ಅವರದೇ ಖರ್ಚಿನಲ್ಲಿ ಮಾಡುವಂಥದ್ದು ಇದೆಯಲ್ಲ, ಭಾಳ ಗ್ರೇಟ್ ಕಣ್ರಿ. ನಿಮ್ಮ ಮೇಲೆ ಕೇಸ್ ಆಗಲ್ಲ ಅಂದರೂ ಸಹ ಭಯ ಅನ್ನೋದು ಕಾಡ್ತಾ ಇದೆ. ನಾನು ಪೊಲೀಸ್ ಸ್ಟೇಷನ್ಗೆ ಅಲಿಬೇಕು, ಆಸ್ಪತ್ರೆಗೆ ಅಲಿಬೇಕು, ಯಾಕಪ್ಪ ಅನ್ನುವಂಥದ್ದು. ಇಂತಹವರ ನಡುವೆ ಕೆಲವು ಇಂಥ ಮಂದಿ ಇರುವುದು ಬಹಳಷ್ಟು ಖುಷಿ ಕೊಡುವಂಥ ಸಂಗತಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟಿವಿ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಮಾನವೀಯತೆ ಎಂದರೇನು ಎಂಬುದನ್ನ ಚನ್ನಪಟ್ಟಣ ನಗರದ ಒಂದು 8 ಜನರ ತಂಡ ಮಾಡ್ತಾ ಇದೆ. ಅದರ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಮಾನವೀಯತೆ ಎಂದರೇನು ಎಂಬುದನ್ನೇ ಮರೆತಂತಿರುವ ಜನರು ಬಹಳಷ್ಟಿರುವಾಗ, ಸ್ವಂತದ್ದಿರಲಿ ಅನಾಥ ಅಂತ ಬಂದಾಗ, ವಾರಸುದಾರರಿಲ್ಲ ಅಂತ ಬಂದಾಗ ಆ ಶವಗಳನ್ನು ನೋಡುವಂಥ ರೀತಿ ಬಹಳಷ್ಟು ದುಃಖವನ್ನು ತರಿಸುತ್ತದೆ. ಇಂಥ ಸಂದರ್ಭದಲ್ಲಿ ಇಂಥ ಹಲವಾರು ಘಟನೆಗಳನ್ನು ನೋಡಿದಂತಹ ಕೆಲ ಯುವಕರು ಒಗ್ಗೂಡಿ ಮಾತುಕತೆಯನ್ನಾಡಿ ಕಳೆದ 10 ವರ್ಷಗಳ ಹಿಂದೆ ಒಂದು ರಕ್ಷಾ ಎಂಬ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ರಚಿಸ್ಕೊಳ್ತಾರೆ. ತದನಂತರ ಒಂದಷ್ಟು ಜನ ಬಿಟ್ಟು ಹೋಗ್ತಾರೆ, ಒಂದಷ್ಟು ಜನ ಬರ್ತಾರೆ, ಸೇರ್ಕೋತಾರೆ. ಒಟ್ಟಾರೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಇದುವರೆಗೂ ಅವರು 10 ವರ್ಷಗಳಿಂದ ಈಚೆಗೆ ಚನ್ನಪಟ್ಟಣ ನಗರ ಮತ್ತು ತಾಲೂಕಿನಾದ್ಯಂತ ಹಾಗೂ ರಾಮನಗರ ಜಿಲ್ಲೆಯ ಕೆಲವು ಭಾಗಗಳಿಂದ ಪೊಲೀಸಿನವರ ಸಮ್ಮುಖದಲ್ಲಿ 3823 ಅನಾಥ ಶವಗಳನ್ನು ಸಾಂಪ್ರದಾಯಿಕವಾಗಿ ಯಾವುದೇ ರೀತಿಯ ವಿಧಿವಿಧಾನಗಳಿಗೆ ತೊಂದರೆಯಾಗದಂತೆ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾಗಿ ಅರುಣ್ ಚನ್ನಪಟ್ಟಣ ನಗರದಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತನ್ನದೇ ಆದಂತಹ ಖಾಸಗಿ ಆಂಬುಲೆನ್ಸ್ ಇಟ್ಕೊಂಡಿರುವಂತಹ ಅರುಣ್ ಅವರ ಜೊತೆ ರವಿ ಅಲಿಯಾಸ್ ಕಬೀರ, ರಾಜೇಶ್, ಶ್ಯಾಮಲ ರಮೇಶ್, ಶ್ರೀಕಂಠ, ಗಿರೀಶ್, ಅಪ್ಪು ಮತ್ತು ಲೋಕೇಶ್ ಎಂಬ 8 ಜನರ ತಂಡ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ನೋಡಿ, ಇದರ ಬಗ್ಗೆ ಅರುಣ್ ಮಾತನಾಡ್ತಾರೆ. ತಾವು ಒಮ್ಮೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಮಸ್ತೆ, ಆಂಬುಲೆನ್ಸ್ ಅರುಣ ಅಂತ ಮಾತಾಡ್ತಾ ಇರೋದು. ರಕ್ಷಾ ತಂಡದಿಂದ ಚನ್ನಪಟ್ಟಣ. ಇದು ಚಂದ್ರಗಿರಿ ದೊಡ್ಡಿಯಲ್ಲಿ ಸಿಕ್ಕಿರುವ ಅನಾಥ ಶವ. ಯಾವುದೋ ಒಂದು ಗಾಡಿ ವೆಹಿಕಲ್ಲು ಹೈವೇಲಿ ಹೊಡ್ಕೊಂಡೋಗಿದೆ. ಹೊಡ್ಕೋಗಿರೋ ಗಾಡಿನೂ ಗೊತ್ತಿಲ್ಲ, ಬಾಡಿ ವಾರಿಸ್ತಾರೋ ಯಾರು ಅಂತಲೂ ಗೊತ್ತಿಲ್ಲ. ಇದು ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಪ್ರಥಮ ಚಿಕಿತ್ಸೆ ತೊಗೊಂಡು ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸುಮಾರು 15 ದಿನಗಳ ನಂತರ ಡೆತ್ ಆಗಿ 3 ದಿನ ಸ್ಟೋರೇಜ್ ಮಾಡಿಕೊಂಡು ಸುತ್ತ ಪೊಲೀಸ್ನವರು ಎಲ್ಲ ಕಡೆ ಇದು ಮಾಡಿಕೊಂಡು ಕೊನೆಗೆ ಇದು ಅನಾಥ ಶವ ಅಂತ ಇದು ಮಾಡಿದ್ದಾರೆ. ಇದು ನಮ್ಮದು 3823ನೇ ಅನಾಥ ಶವ. ಇದು ನಮಗೆ ಅನಾಥ ಶವ ಅಂದರೆ ನಮ್ಮ ರಕ್ಷಾ ತಂಡ ಅಲ್ಲಿರುತ್ತೆ, ಅದು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಖುಷಿ ಇರ್ತದೆ. ಪೊಲೀಸ್ನವರು ಜೊತೆ ಸಹಾಯ ಮಾಡ್ತಾರೆ, ಅವ್ರ ಜೊತೆ ನಾವು ಇರ್ತೀವಿ, ನಮ್ಮ ಜೊತೆ ಅವ್ರು ಇರ್ತಾರೆ. ಅನಾಥ ಶವ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಯಾರು ಅನಾಥರಿಲ್ಲ ಅಂತ, ಅನಾಥರು ಮಾಡಬಾರ್ದು ನಾವಿದ್ದೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಅನಾಥ ಶವ ಅಲ್ಲ. ಅನಾಥ ಶವಕ್ಕೂ ನಮ್ಮ ರಕ್ಷಾ ತಂಡ ಇದೆ ಚನ್ನಪಟ್ಟಣದಲ್ಲಿ. ಇದು ಸುಮಾರು 8ರಿಂದ 10 ವರ್ಷದಿಂದನೂ ಮಾಡ್ಕೊ ಬರ್ತಾ ಇದ್ದೀವಿ. ಇನ್ನು ಮುಂದೆನೂ ಮಾಡ್ತೀವಿ. ನಾವು ಇರೋ ಗಂಟನೂ ನಾವು ಮಾಡ್ತೀವಿ ಚನ್ನಪಟ್ಟಣ ತಾಲೂಕಲ್ಲಿ. ಹಾಗೆ ಅನಾಥ ಯಾಕೆ ಆಗ್ತಾನೆ? ಯಾವುದೋ ಸಂದರ್ಭದಲ್ಲಿ ಮನೆ ಬಿಟ್ಟು ಬಂದಿರ್ತಾನೆ, ಯಾವುದೋ ಒತ್ತಡಕ್ಕೆ ಸಿಲುಕಿ ಬಂದಿರ್ತಾನೆ. ಅವನೆಲ್ಲ ಕೆಲಸ ಕಾರ್ಯಗಳು ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಲಿತಾ ಇರ್ತಾನೆ. ಫುಟ್ಪಾತ್ನಲ್ಲಿ ಪೇಪರ್ ಆಯುವಂಥವ್ರಾಗಿರ್ಬೋದು, ಹುಚ್ಚಿನ ರೀತಿ ತಿರುಗಾಡುವಂಥವ್ರಾಗಿರ್ಬೋದು, ಅನಾರೋಗ್ಯಕ್ಕೆ ಪೀಡಿತರಾಗಿ ಎಲ್ಲೆಲ್ಲೋ ಓಡಾಡ್ತಾ ಇರುವಂಥವ್ರಾಗಿರ್ಬೋದು, ದೂರದ ಯಾವುದೋ ಗ್ರಾಮದಿಂದ ಯಾವುದೋ ರಾಜ್ಯದಿಂದ ಬಂದಂಥ ವ್ಯಕ್ತಿ ರೈಲಿಗೆ ತಲೆ ಕೊಡುವುದಾಗಿರ್ಬೋದು. ಇಂಥವೆಲ್ಲವೂ ಸಹ ದಾಖಲೆಗಳ ವಾರಸುದಾರರು ಸಿಗದೇ ಇರುವಂಥ ಸಂದರ್ಭದಲ್ಲಿ ಆತ ಅನಾಥ ಅನ್ನಿಸ್ಕೊಳ್ತಾನೆ. ಕೆಲವೊಮ್ಮೆ ವಾರಸುದಾರರಿದ್ದರೂ ಸಹ ತೋರಿಸಿಕೊಳ್ಳದಂತಹ ಸ್ಥಿತಿಯನ್ನು ಸಹ ನಾವು ಹತ್ತಿರದಿಂದ ಗಮನಿಸಿದ್ದೇವೆ, ತಾವು ಸಹ ಗಮನಿಸಿರ್ತೀರಿ. ಕಳೆದ
2019 ಕೊರೋನಾ ಸಂದರ್ಭವನ್ನು ನೆನೆಸ್ಕೊಂಡಾಗಂತೂ ಹಲವಾರು ವಿಚಾರಗಳು ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ವಾರಸುದಾರರಿದ್ದರೂ ಸಹ ಮಣ್ಣು ಮಾಡಿದಂಥವರು ಬೇರೆ ಬೇರೆ ಈ ರೀತಿಯ ರಕ್ಷಾ ತಂಡದಂಥವರು ಅನೇಕ ದೆಹಲಿಯಲ್ಲಿ ಒಬ್ಬರು, ಬೆಂಗಳೂರಿನಲ್ಲಿ ಕೆಲವರು, ಹಾಗೆ ರಾಮನಗರದಲ್ಲಿ ಒಬ್ಬರು ಮಹಿಳೆ ಸೇರಿದಂತೆ ಹಲವಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಶವಗಳನ್ನು, ಅನಾಥ ಶವಗಳನ್ನು, ವಾರಸುದಾರರಿಲ್ಲದ ಶವಗಳನ್ನು ಸಾಂಪ್ರದಾಯಿಕವಾಗಿ ವಿಧಿವಿಧಾನಗಳ ಮೂಲಕ ಮಣ್ಣು ಮಾಡುವಂಥದ್ದು ಇದೆಯಲ್ಲ, ಅವ್ರು ಯಾರೋ ಏನೋ ಗೊತ್ತಿಲ್ಲ, ಅವರಿಂದ ಏನು ಆಗಬೇಕಾ ಗೊತ್ತಿಲ್ಲ, ಏನು ಆಗಬೇಕಾಗೂ ಇಲ್ಲ, ಆದರೂ ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಕೆಲಸವನ್ನು ಚನ್ನಪಟ್ಟಣದ ರಕ್ಷಾ ತಂಡ ಮಾಡ್ಕೊಂಡು ಬರ್ತಾ ಇದೆ. ಈ ಕಡಿಮೆ ಸಂಖ್ಯೆ ಏನಲ್ಲ, 3823 ಶವಗಳನ್ನು ಕಳೆದ ಸೋಮವಾರದ ಅಂದರೆ ಇಂದಿನ ತನಕ ಮಾಡ್ಕೊಂಡು ಬಂದಿದ್ದಾರೆ. ಇದು ಹೀಗೆ ಬೆಳೀತಾನೇ ಹೋಗುತ್ತೆ. ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಬೇರೆ ರೀತಿಯ ಭಾವನೆಗಳಿಲ್ಲ, ರಾಜ್ಯ, ಅಂತಾರಾಜ್ಯ, ಬೇರೆ ರಾಷ್ಟ್ರ ಯಾವುದೂ ಇಲ್ಲಿ ಗಣನೆಗೆ ಬರೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಇಂತಹ ಘನತೆವೆತ್ತ ಕಾರ್ಯವನ್ನು ಮಾಡ್ತಾ ಇರುವಂಥ ರಕ್ಷಾ ತಂಡಕ್ಕೆ ಕೇವಲ ನಾವಷ್ಟೇ ಅಲ್ಲ, ನೀವು ಸಹ ಅಭಿನಂದಿಸಬೇಕಾಗುತ್ತದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಶ್ಯಾಮಲ ಎನ್ನುವಂತಹ ಹೆಣ್ಮಗಳು ಸಹ ಇವ್ರ ತಂಡದಲ್ಲಿದ್ದು, ಆಕೆ ಹೂವು ಮಾರುವಂತಹ ಮಹಿಳೆಯಾಗಿದ್ದು, ಇದಕ್ಕೆ ಬೇಕಾದಂತಹ ಎಷ್ಟು ಬೇಕೋ ಅಷ್ಟು ಹೂವನ್ನು ಉಚಿತವಾಗಿ ಕೊಡುವ ಮೂಲಕನೂ ಸಹ ಈ ಕಾರ್ಯಕ್ರಮದಲ್ಲಿ ಆಕೆ ನೆರವಾಗ್ತಾ ಇದ್ದಾಳೆ. ಬನ್ನಿ ಆಕೆ ಏನು ಹೇಳ್ತಾಳೆ ಕೇಳೋಣ. ನಮಸ್ತೆ, ನನ್ನ ಹೆಸರು ಶ್ಯಾಮಲಾ ರಮೇಶ್ ಅಂತೇಳಿ ಚನ್ನಪಟ್ಟಣ ಬೋಳಿ ಗ್ರಾಮದಲ್ಲಿ ವಾಸವಾಗಿರ್ತೀನಿ. ನಾನು ಸಣ್ಣ ಪುಟ್ಟ ಒಂದು ಜನಸೇವೆಯನ್ನು ಮಾಡಿಕೊಂಡು ಹಿಂಗೆ ಕಾಲ ಕಳೀತಾ ಹೂವು ಮಾರ್ಕೊಂಡು ಜೀವನ ಮಾಡ್ತೀನಿ. ನನ್ನ ಜೊತೆಗೆ ಕಬೀರ ಮತ್ತು ಅರುಣಣ್ಣ ಯಾವಾಗಲೂ ಇರ್ತಾರೆ. ಅವರು ಸತತ 8-10 ವರ್ಷಗಳಿಂದ ಅನಾಥಾಶ್ರಮ ಅಂಥೇಳಿ, ಇದು ಅನಾಥ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲಿ ಈ ಚನ್ನಪಟ್ಟಣ ತಾಲೂಕಲ್ಲಿ ಎಲ್ಲೇ ಅದು ಯಾರೂ ಇಲ್ಲದೆ ಇರೋ ಒಂದು ಅನಾಥಾಶ್ರಮ ಅಂತೇಳಿ ಅವರು ಅದನ್ನು ತಗೊಬಂದು ಮಣ್ಣು ಮಾಡುವಂಥ ಕಾರ್ಯಕ್ರಮನ ಪೊಲೀಸ್ನವರ ನೇತೃತ್ವದಲ್ಲಿ ಅವ್ರ ಸಹಕಾರದೊಂದಿಗೆ ಮಣ್ಣು ಮಾಡ್ತಾ ಬರ್ತಾ ಇರ್ತಾರೆ. ನಮ್ಮಮ್ಮ ಹಿಂಗೇನೆ ಒಂದು 3 ವರ್ಷದ ಕೆಳಗಡೆ ನಮ್ಮಮ್ಮ ತೀರೋಗಿರ್ತಾರೆ. ನಾನು ನನ್ನ ಜೀವನದಲ್ಲೆಲ್ಲ ಈ ಥರ ಆಗಿ ಅಂತ ನಾನು ತುಂಬಾ ನೊಂದಿರ್ತೀನಿ. ಆಗ ಯಾವುದೋ ಒಂದು ವಿಚಾರವಾಗಿ ನನಗೆ ಟೌನ್ ಸ್ಟೇಷನಿಂದ ಒಂದು ಫೋನ್ ಬರುತ್ತೆ. ಫೋನ್ ಬಂದು ಸಿದ್ದರಾಜು ಸರ್ ಅಂತ ಈಗ PSI ಆಗಿ ರಾಮನಗರ ರೂರಲ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಬಾಯ್ಲಿ ಅಂತೇಳಿ ಒಂದು ಬಾಡಿ ಎತ್ತಕ್ಕೆ ಅಂತ ಕರೆದಿರ್ತಾರೆ. ನೀನು ಅದರಲ್ಲೆಲ್ಲ ಜೀವನನ ರೂಪಿಸ್ಕೊಳ್ಳುವಂಥದ್ದಲ್ಲ, ಇದರಲ್ಲಿ ನೀನು ಜೀವನ ರೂಪಿಸ್ಕೊ, ನೀನು ನೋವನ್ನೆಲ್ಲ ಮರಿತೀಯಾ ಅಂತೇಳಿ ಹೇಳ್ತಾರೆ. ಅದಕ್ಕೆ ಸಾಥ್ ಕೊಟ್ಟು ನಾನು ಅದನ್ನು ತೆಗಿತಾ ಇರಬೇಕಾದ್ರೆ ಅಣ್ಣನ ನಾವು ನೋಡ್ತೀನಿ, ಅಣ್ಣ ನಿಮ್ಮ ಜೊತೆಲಿ ನಾನು ಕೈ ಜೋಡಿಸ್ತೀನಿ ಅಂತೇಳಿ ಅರುಣ ಮತ್ತು ಕಬೀರನ ಜೊತೆ ನಾನು ಹೇಳಿದಾಗ, ಇಲ್ಲ ನೀನು ನಮ್ಮ ಜೊತೆಗೆ ನೀನು ಇರಬೇಕು ಅಂತೇಳಿ ನನಗೆ ಒಂದು ಒತ್ತಾಸೆಯನ್ನು ಕೊಡ್ತಾರೆ. ಹಂಗೇ ಒಂದು 2-3 ವರ್ಷದಿಂದ ನಾವು ಈ ಕಾರ್ಯಕ್ರಮನ ಮಾಡ್ಕೊಬರ್ತಾ ಇದ್ದೀವಿ. ಇದರಲ್ಲಿ ನಮಗೆ ತೃಪ್ತಿನೂ ಸಿಗುತ್ತೆ, ನೆಮ್ಮದಿನೂ ಸಿಗ್ತಾ ಇದೆ. ತಮ್ಮೆಲ್ಲರ ಸಹಕಾರ, ಪ್ರತಿಯೊಬ್ಬರು ಸಹಕಾರ ನಮ್ಮ ಒಂದು ರಕ್ಷಾ ತಂಡದ ಮೇಲೆ ಇರಲಿ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ತೆ. ಅದೇ ರೀತಿಯಲ್ಲಿ ಇನ್ನು ಉಳಿದಂತಹ ಕಬೀರ ಇರ್ಬೋದು, ಲೋಕೇಶ್ ಇರ್ಬೋದು, ಅಪ್ಪು, ಹೀಗೆ ಹಲವಾರು ಮಂದಿ ಇವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಪೊಲೀಸಿನವರು ಐಡೆಂಟಿಫೈ ಮಾಡಿದ ನಂತರವೇ ಇದು ಅನಾಥ ಶವ ಅಂದರೆ ವಾರಸುದಾರರಿಲ್ಲದ ಶವ ಎಂಬುದನ್ನು ಗಣನೆಗೆ ತೆಗೆದುಕೊಂಡು ಆ ಶವ ಎಲ್ಲಿರುತ್ತದೆ ಆ ಶವವನ್ನು ಮೊದಲಿಗೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥದ್ದು, ಮರಣೋತ್ತರ ಪರೀಕ್ಷೆಗಾಗಿ ಕಾಯುವಂಥದ್ದು, ತದನಂತರ ಪೊಲೀಸಿನವರ ಜೊತೆಗೂಡಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅವರದೇ ಆಂಬುಲೆನ್ಸ್ನಲ್ಲಿ ಅವರದೇ ಖರ್ಚಿನಲ್ಲಿ ಮಾಡುವಂಥದ್ದು ಇದೆಯಲ್ಲ, ಭಾಳ ಗ್ರೇಟ್ ಕಣ್ರಿ. ಇಂತಹ ವಿಚಾರಗಳು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಧ್ವನಿಯೂ ಸಹ ಎಲ್ಲೋ ಒಂದು ಕಡೆ ಸಂಕುಚಿತವಾಗಿ ಹೋಗುತ್ತೆ. ಮಾತಾಡಲಿಕ್ಕೆ ಬಾರದಂಥ ಒಂದು ಸಂಕಲ್ಪ ಎಲ್ಲೋ ಒಂದು ಕಡೆ ಭಾಳ ಕಡಿಮೆ ಆಗೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇಂಥವ್ರನ್ನ ಗೌರವಿಸಬೇಕಾಗಿದೆ. ನಾಳೆ ನಾವು ಯಾರು ಹೇಗೆ ಎಲ್ಲಿರ್ತೇವೋ ಗೊತ್ತಿಲ್ಲ. ಇಂಥ ಒಂದು ದೃಢ ನಿಶ್ಚಯವನ್ನು ಮಾಡಿಕೊಂಡಂಥ ಒಂದು ಯುವ ತಂಡ ಇದೆಯಲ್ಲ, ಯುವ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಇಬ್ಬರು ಮಾತನಾಡ್ತಾರೆ. ಅವರ ಅನಿಸಿಕೆಗಳನ್ನು ಸಹ ತಾವು ಕೇಳಿಸ್ಕೊಳ್ಳಿ. ನಮ್ಮ ತಂಡದವ್ರ ಜೊತೆ ಮಾತಾಡಿ ಕೂತು ಈ ಥರ ಹಿಂಗೆ ಮಾಡೋಣ ಅಂತ ಹೇಳಿ ನಾವೊಂದು ಸಭೆ ಮಾಡ್ತೀವಿ. ಮಾತಾಡಿ ಸಭೆಯಲ್ಲಿ ಕೂತ್ಕೊಂಡು ಎಲ್ಲ ಕೈ ಜೋಡಿಸಿ ಅವಾಗಿಂದ ಇವಾಗವರೆಗೂ ಮಾಡ್ಕೊಂಡು ಬರ್ತಿದ್ದೀವಿ. ಇನ್ನು ಮುಂದೆ ಯಾವ ಅನಾಥ ಬಾಡಿ ಅಂತ ಅಂದ್ಬೇಡ್ದು ನಮ್ಮ ತಂಡ ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತೀವಿ, ಮಾಡ್ತಾನೆ ಇರ್ತೀವಿ. ನಮ್ಮ ತಂಡದ ವತಿಯಿಂದ ಎಲ್ಲರೂ ಕೂಡ ಇಷ್ಟಿಷ್ಟು ಅಂತ ಒಂದು ಬಾಡಿಗೆ ನಾವು ಸಂಪಾದನೆ ಮಾಡಿರೋದ್ರಲ್ಲಿ ಎತ್ತಿಟ್ಟು ಕೂಡಾಕಿ ಈ ಥರ ಮಾಡ್ತೀವಿ. ಇಲ್ಲಿವರೆಗೂ 3823 ಅನಾಥ ಬಾಡಿ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ಭೂಮಿ ಮೇಲೆ ಯಾರು ಅನಾಥರು ಅಲ್ಲ ಅಂತ ತೋರಿಸ್ಕೊಡ್ತಿದ್ದೀವಿ. ನಮ್ಮ ತಂಡ ಫ್ಯಾಮಿಲಿ ಅವೆಲ್ಲ ಬೆಂಬಲ ಹೇಗಿದೆ? ತುಂಬ ಖುಷಿ ಪಡ್ತಿದ್ದಾರೆ. ನಾವಿದ್ದೀವಿ, ಏನು ಬೇಕಾದ್ರು ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವ್ರ ಸಪೋರ್ಟು ಮತ್ತು ನಮ್ಮ ತಂಡ ಸಪೋರ್ಟು, ಚನ್ನಪಟ್ಟಣ ಟೌನ್ ಸ್ಟೇಷನ್ ಪೊಲೀಸ್ನವರು ತುಂಬ ಸಹಕಾರ ಕೊಡ್ತಿದ್ದಾರೆ.
ಸಹಕಾರದಿಂದ ಮಾಡ್ತಾನೆ. ಸರ್ ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ನಾವು ರಕ್ಷಾ ತಂಡದಿಂದ ಮಾತಾಡ್ತಾ ಇದ್ದೀವಿ. ನಾವು ವಾಹನ ಚಾಲಕರು. ನಮ್ಮ ಚನ್ನಪಟ್ಟಣ ರಕ್ಷಾ ತಂಡ ಏನಿದೆ, ಅನಾಥ ಶವಗಳು ಅಂತ ಅನ್ನೋದು ಯಾವುದೂ ಇಲ್ಲ. ಎಲ್ಲ ನಾವೇ ಇದನ್ನ ಮಾಡಿಕೊಂಡು ವಹಿಸ್ಕೊಂಡು ಇದು ಮಾಡ್ತೀವಿ. ಎಲ್ಲನೇ ಏನು ಪೊಲೀಸ್ನವ್ರಿಗೆ ಏನು ಇನ್ಫಾರ್ಮೇಷನ್ ಹೋಯ್ತದೆ ಆ ಇನ್ಫಾರ್ಮೇಷನ್ನು ನಮ್ಮ ರಕ್ಷಾ ತಂಡಕ್ಕೆ ನಮಗೆ ಕೊಡ್ತಾರೆ. ಅದು ಏನಿದೆ ಅನಾಥ ಶವ ತಗೊಂಡೋಗಿ ಆಸ್ಪತ್ರೆಯಲ್ಲಿ ಮರ್ಜರಲ್ಲಿ ಇಟ್ಟು ಅದನ್ನ ವಾಪಸ್ಸು ರಿಟರ್ನ್ ತಗೊಬಂದು ಏನು ವಿಧಿವಿಧಾನ ಐತೆ ಅದನ್ನ ತಗೊಬಂದು ನಾವು ರಕ್ಷಾ ತಂಡದಿಂದ ನಾವು ಸ್ವಂತ ಇದರಿಂದ ನಾವು ಹೆಮ್ಮೆಯಿಂದ ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯನ. ಈ ಚನ್ನಪಟ್ಟಣದಲ್ಲಿ ಏನೇ ಇದ್ರೂ ಅನಾಥ ಶವಗಳು ಯಾರೋ ಅನಾಥರು ಅಂತ ತಿಳ್ಕೊಕಿಲ್ಲ. ಅದಕ್ಕೋಸ್ಕರ ನಮ್ಮ ರಕ್ಷಾ ತಂಡ ಯಾವತ್ತೂ ಸಿದ್ಧವಾಗಿರುತ್ತೆ. ಜೈ ರಕ್ಷಾ ತಂಡ. ತಾವು ಸಹ ಅಪಘಾತ ಆದಂಥ ಸಂದರ್ಭಗಳಲ್ಲಿ ಯಾರೋ ಏನೋ ಗೊತ್ತಿಲ್ಲ ಅಂತ ನೇರವಾಗಿ ಹೋಗೋದಾಗಲಿ, ಅದು ಆಂಬುಲೆನ್ಸ್ ಬರೋ ತಡವಾದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನಾದರೂ ಗಣನೆಗೆ ತೆಗೆದುಕೊಂಡು ಯಾರ ಹತ್ತಿರದಲ್ಲಿ ಯಾವ ವಾಹನ ಇರ್ತದೋ ಅವ್ರ ಮುಖಾಂತರ ಆಸ್ಪತ್ರೆಗೆ ಸೇರಿಸುವಂಥದ್ದಾಗಬೇಕು. ಪ್ರತಿಯೊಬ್ಬರಿಗೂ ಕಾನೂನಿನ ಒಂದು ಭಯ ಕಾಡ್ತಾ ಇದೆ. ಹಲವಾರು ಬಾರಿ ಹಿರಿಯ ಅಧಿಕಾರಿಗಳು ಬಹಳಷ್ಟು ನಿಮ್ಮ ಮೇಲೆ ಕೇಸ್ ಆಗಲ್ಲ ಅಂದರೂ ಸಹ ಭಯ ಅನ್ನೋದು ಕಾಡ್ತಾ ಇದೆ. ನಾನು ಪೊಲೀಸ್ ಸ್ಟೇಷನ್ಗೆ ಅಲಿಬೇಕು, ಆಸ್ಪತ್ರೆಗೆ ಅಲಿಬೇಕು, ಯಾಕಪ್ಪ ಅನ್ನುವಂಥದ್ದು. ಇಂತಹವರ ನಡುವೆ ಕೆಲವು ಇಂಥ ಮಂದಿ ಇರುವುದು ಬಹಳಷ್ಟು ಖುಷಿ ಕೊಡುವಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ 3823 ಶವಗಳನ್ನು ಕೇವಲ ನಗರ ತಾಲೂಕು ಅಷ್ಟೇ ಅಲ್ಲ, ಆಸ್ಪತ್ರೆ ರೈಲ್ವೆ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಅನಾಥ ಶವ ಅಂತ ಕಂಡು ಬಂದರೂ ನಮ್ಮನ್ನು ಕರೆಯಿರಿ. ನಾವು ಖಂಡಿತವಾಗ್ಲೂ ನಿಮ್ಮ ಜೊತೆ ಆ ಶವದ ಜೊತೆ ನಾವು ಇದ್ದು ಆ ಶವವನ್ನು ಸಂಸ್ಕಾರ ಮಾಡುವ ತನಕ, ವಿಧಿವಿಧಾನದ ಮೂಲಕ ಮಾಡೋ ತನಕ ನಾವು ಖಂಡಿತವಾಗ್ಲೂ ಪೊಲೀಸಿನವರ ಜೊತೆಗಿತ್ಕೊಂಡು ಈ ಕೆಲಸವನ್ನು ಮಾಡ್ತೀವಿ ಅಂತ ಅಭಯವನ್ನು ಸಹ ಆ ತಂಡ ನೀಡುತ್ತೆ. ಇಂತಹ ಒಂದು ಕಾರ್ಯವನ್ನು ವಿಧಿವಿಧಾನಗಳ ಮೂಲಕ ಸಾಂಪ್ರದಾಯಿಕವಾಗಿ ಇಡೀ ದಿನವನ್ನು ಮೀಸಲಿಟ್ಟು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಇಂಥವರಿಗೆ ನಮ್ಮ ಕರುನಾಡು TV ಡಿಜಿಟಲ್ ಮಾಧ್ಯಮದ ವತಿಯಿಂದ ಹಾಗೂ ತಮ್ಮೆಲ್ಲರ ಸಾರ್ವಜನಿಕರ ವತಿಯಿಂದ ಮತ್ತೊಮ್ಮೆ ಅವರಿಗೆ ಅಭಿನಂದಿಸುತ್ತೇನೆ. ಇದರ ಜೊತೆಗೆ ಮತ್ತಷ್ಟು ಇಂಥ ಕಾರ್ಯಗಳನ್ನು ಮಾಡಲು ಎಲ್ಲರೂ ಕೈ ಜೋಡಿಸಿ ಅಂತಲೂ ಸಹ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತೊಮ್ಮೆ ಮತ್ತೊಂದು ವಿಚಾರದ ಸಲುವಾಗಿ ತಮ್ಮ ಮುಂದೆ ನಮಸ್ಕಾರ.